ಹಾಯ್ ಗೈಸ್, ಲಾಸ್ಟ್ ವಿಡಿಯೋದಾಗ ಜರ್ಮನ್ ನರ್ಸಿಂಗ್ ಇಂಟರ್ವ್ಯೂ ಕಾಮನ್ ಯಾವ ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಾಗ ನರ್ಸಿಂಗ್ ರಿಲೇಟೆಡ್ ಇಂಟರ್ವ್ಯೂಯಲ್ಲಿ ಯಾವ್ಯಾವ ಕ್ವಶನ್ ಕೇಳ್ತಾರೆ ಅಂತ ಹೇಳ್ತೀನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ಆಕಾಶ್, ಜರ್ಮನಿಯಿಂದ ಮಾತಾಡ್ತಿರೋದು. ಮೊದಲನೇ ಕ್ವಶನ್ ಬಂದುಬಿಟ್ಟು, ನೀವು ಎಮರ್ಜೆನ್ಸಿ ಸಿಚುವೇಶನ್ನ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ? ಇದು ಅಂತ ನಿಮ್ಗೆ ಗೊತ್ತೈತಿ ಕಾಮನ್ ಆಗಿ ಎಮರ್ಜೆನ್ಸಿ ಸಿಚುವೇಶನ್ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತೇಳಿ. ಎರಡನೇ ಕ್ವಶನ್ ಬಂದುಬಿಟ್ಟು, ಪೇಷಂಟ್ ತಳಗಡೆ ಬೀಳೋದನ್ನು ಹೆಂಗೆ ಪ್ರಿವೆಂಟ್ ಮಾಡ್ತೀರಿ? ಅಂದರೆ ಯಾವ ಥರಪ್ಪ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಶೂ ಹಾಕಿರಬೇಕು, ಕರೆಕ್ಟಾಗಿ ಡ್ರೆಸ್ ಹಾಕಿರಬೇಕು. ಮೂರನೇ ಕ್ವಶನ್ ಬಂದುಬಿಟ್ಟು, ಪೇಷಂಟ್ ಟ್ಯಾಬ್ಲೆಟ್ ತೊಗೊಳಕ್ಕವಲ್ಲ ಅಂದ್ರೆ ಅವಾಗ ನೀವು ಏನು ಮಾಡ್ತೀರಿ ಅಂತ ಕೇಳ್ತಾರೆ. ನಾಲ್ಕನೇ ಕ್ವಶನ್ ಬಂದುಬಿಟ್ಟು, ಇನ್ಫೆಕ್ಷನ್ ಪ್ರಿವೆನ್ಷನ್ ಹೆಂಗೆ ಮಾಡ್ತೀರಿ ಅಂತ ಕೇಳ್ತಾರೆ. ಐದನೇ ಕ್ವಶನ್ ಬಂದುಬಿಟ್ಟು, ಡಿಮೆನ್ಸ್ ಪೇಷಂಟ್ನ ಹೆಂಗೆ ಕೇರ್ ಮಾಡ್ತೀರಿ ಅಂತ ಕೇಳ್ತಾರೆ. ಆರನೇ ಕ್ವಶನ್ ಬಂದುಬಿಟ್ಟು, ಮೊಬಿಲೈಸೇಷನ್ ಅಂದ್ರೆ ಏನು? ಏಳನೇ ಕ್ವಶನ್ ಬಂದುಬಿಟ್ಟು, ಡೆಕ್ಯುಬೈಟಿಸ್ ಪ್ರೊಫೈಲಾಕ್ಸಿಸ್ ಅಂದ್ರೆ ಏನು? ಅಂದ್ರೆ ಪೊಸಿಷನ್ ಎಲ್ಲ ಚೇಂಜ್ ಮಾಡೋದು. ಆಮೇಲೆ ಎಂಟನೇ ಕ್ವಶನ್ ಏನಪ್ಪ ಅಂದ್ರೆ, ಸ್ಟೂರ್ಸ್ ಪ್ರೊಫೈಲಾಕ್ಸಿಸ್ ಅಂದರೆ ಅವರು ಬೀಳೋದನ್ನು ತಡೆಗಟ್ಟೋದು. ಮತ್ತು ಹೀಗೆ ಇಂಪಾರ್ಟೆಂಟ್ ನರ್ಸಿಂಗ್ ವೊಕ್ಯಾಬ್ಯುಲರಿ ಅದಾವ. ಇಷ್ಟೊತ್ತನ ಹೇಳಿದ ಎಲ್ಲ ಕ್ವಶನ್ಗಳಿಗೆ ಇಂಗ್ಲೀಷ್ನಲ್ಲಿ ಮತ್ತು ಜರ್ಮನ್ ಲ್ಯಾಂಗ್ವೇಜಲ್ಲಿ ಮತ್ತು ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಅಂತ ಹೇಳಿದೆಲ್ಲ, ಆ ಇಂಪಾರ್ಟೆಂಟ್ ವೊಕ್ಯಾಬ್ಯುಲರಿ ಆನ್ಸರ್ಸ್ಬೇಕಪ್ಪ ಅಂದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ನರ್ಸಿಂಗ್ ಇಂಟರ್ವ್ಯೂ ಅಂತ ಕಮೆಂಟ್ ಮಾಡಿರಿ, ನಾನು ನಿಮಗೆ ಎಲ್ಲ ಡೀಟೇಲ್ಸಾಗಿ ಕಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.